ನಾವಿವತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷವಾಗಿ ಭಾರತೀಯ ಏನು ನ್ಯಾಷನಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ಸ್ಟೇಟ್ ಯೂತ್ ಕಾಂಗ್ರೆಸ್ ವತಿಯಿಂದ ವಿಶೇಷವಾಗಿ ಜಿಲ್ಲೆ ತಾಲೂಕು ನೇಮಕಾತಿ ಒಂದು ಆದೇಶ ಹೊರಡಿಸಲಾಗಿದೆ. ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಈ ಫ್ಯಾಕ್ಟ್ರಿಗಳಿರೋದ್ರಿಂದ, ಕಂಪ್ನಿಗಳಿರೋದ್ರಿಂದ ಅಲ್ಲಿ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ. ಹಾಗಾಗಿ ನಾವು ಬಂಗಾರಪೇಟೆ ಇರ್ಬೋದು, ಕೋಲಾರ ಡಿಸ್ಟಿಕ್ಕಲ್ಲಿ ಈ ಒಂದು ಉತ್ತಮವಾದ ಒಂದು ಟೀಮನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಬಹಳಷ್ಟು ಲೇಬರ್ಸ್ ಕೆಲಸ ಮಾಡುವಂಥ ಇರೋಂಥ ಜಾಗ ಅದು. ಹಾಗಾಗಿ ನಾವು ಜಾಸ್ತಿ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು ನಮ್ಮ ಕಾರ್ಮಿಕರಿಗೆ ಒಂದು ಒಳ್ಳೆ ಲೀಡರ್ ಇರೋದಂತಹ ಒಂದು ವ್ಯಕ್ತಿಗಳನ್ನು ಅಲ್ಲಿ ನಾವು ಒಂದು ಆಯ್ಕೆ ಮಾಡಲಾಯಿತು. ಇವತ್ತು ಒಂದು 10 ಜನಕ್ಕೆ ಮಾಡಿದ್ವಿ. ಪ್ರಮುಖವಾಗಿ ಯಾವ ಹುದ್ದೆಗಳು ಸರ್? ಇವಾಗ ತಾಲೂಕು ಅಧ್ಯಕ್ಷಕ್ಕೆ ಮಾಡಿದ್ದೀವಿ, ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ, ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀವಿ, ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದೀವಿ. ಸಾಕಷ್ಟು ಇನ್ನೂ ಮಾಡೋಂಥ ಕೆಲಸ ತುಂಬ ಇದೆ. ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ಸು ಬಹಳಷ್ಟು ಬಲಿಷ್ಠವಾಗಿ ಬೆಳಿಬೇಕು. ಆಮೇಲೆ ಕಾರ್ಮಿಕರಿಗೊಂದು ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ಮಹಿಳೆಯರಿಗಂತೂ ತುಂಬ ಒಂದು ಬೆನಿಫಿಟ್ಸ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಕಾರ್ಮಿಕರು ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿ ನಮಗೆ ನೋಡಿ, ರಾಜ್ಯದಲ್ಲಿ ತಾಯಿ ಹೃದಯ ಇರುವಂತಹ ನಮ್ಮ ಸಚಿವರು ಸಂತೋಷ್ ಲಾಡ್ ಅವರು ಇರೋದ್ರಿಂದ ನಮಗೆಲ್ಲ ಬಹಳಷ್ಟು ಒಂದು ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಅಂಥವರ ಒಂದು ಹೆಸರು ಉಳಿಸೋದಕ್ಕೋಸ್ಕರ ನಾವು ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು. ಮುಂದಿನ ದಿನದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಸುಮಾರು ಒಂದು 50ರಿಂದ 1 ಲಕ್ಷ ಜನ ಸೇರಿಸಿ, ಒಂದು ಕಾರ್ಮಿಕರನ್ನ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನ್ಯಾಷನಲ್ ಪ್ರೆಸಿಡೆಂಟ್ ಕರೆಸ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಸಹ ನಮಗೆ ಬಹಳಷ್ಟು ಪ್ರೀತಿಯಿಂದ ನಮ್ಮ ಒಂದು ಸಂಘಟನೆಗೆ ಒತ್ತು ಕೊಟ್ಟು ನಾವು ಬರ್ತೀವಿ, ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ನಮ್ಮ ಕಾರ್ಮಿಕರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋ ಮುಖಾಂತರ ಮುಂದಿನ ದಿನದಲ್ಲಿ ನಾವೆಲ್ಲ ಅವ್ರಿಗೆ ಆಭಾರಿಯಾಗಿರ್ತೀವಿ. ನಮಗೆ ಕಾರ್ಮಿಕರಿಗೆ ಒಂದು ಒಳ್ಳೆ ಬೆನ್ನೆಲುಬಿಗೆ ನಿಲ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಅಕ್ಮಲ್ ಬೇಕಂತೆ. ನಾವು ಮುಲ್ಬಾಲಿಂದ ಬಂದಿದ್ದೀವಿ. ಅಲ್ಲಿ ನಾವು ಕಾರ್ಪೊರೇಟರ್, ನಾವು ಯಾಕಂದರೆ ಕೌನ್ಸಿಲರ್ ಆಗಿದ್ದೀನಿ. ಮತ್ತು ಎಲ್ಲ ಬಂದು ಲಾರಿ ಯೂನಿಯನ್ ಪ್ರೆಸಿಡೆಂಟ್ ಇದೆ, ಒಂದು ಮಸ್ಜಿದ್ದು ಇದೆ, 3-4 ಇದೆ. ನಮಗೆ ಇವತ್ತು ನಮಗೆ ಕರೆದ್ಬಿಟ್ಟು ನಮಗೆ NITCU ನಮಗೆ ಒಂದು INTCUದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮುಂದೆಗೆ ಏನಿದ್ರೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ಈ ವರ್ಕರ್ಸ್ಗೆಲ್ಲ ನಾವು ಸಹಾಯ ಮಾಡ್ತೀವಿ. ಈ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ನದೀಮ್ ಶಾ ಅಂತ. ನಾನು ಮೊದಲಿಗೆ ನಮ್ಮ CM ಸಾಹೇಬ್ರಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಮತ್ತು ನಮ್ಮ ಅಕ್ರಮ್ ಪ್ರಸಾದ್ ಸಾಹೇಬ್ರಿಗೆ, ಆಮೇಲೆ ನಮ್ಮ YT ಕುಮಾರ್ ಸಾಹೇಬ್ರಿಗೆ, ಏನು ಸ್ಟೇಟು ಪ್ರೆಸಿಡೆಂಟ್ ಇದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವು ಅಂದರೆ ಯಾವುದೋ ಸಣ್ಣ ಪುಟ್ಟ ಕಾರ್ಯಗಳು ಮಾಡಿಕೊಂಡು ಯಾವುದೋ ಒಂದು ವಿಷಯದಲ್ಲಿ ನಮ್ಮ ತಾಲೂಕು ಮಟ್ಟವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಆದರೆ ನಮ್ಮನ್ನು ಗುರುತಿಸಿ ಇವತ್ತು ಇಲ್ಲಿ ಕರೆದು ಇಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿನ ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೆಗಲ ಮೇಲೆ ಹೊತ್ಕೊಂಡು ಯಾವ ಥರ ನಡಿಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿದೆ. ಖಂಡಿತವಾಗಿ ನೀವೇನು ಭರವಸೆ ನಮ್ಮ ಮೇಲೆ ಇಟ್ಟಿದ್ದೀರಾ, ಈ INTUC ಒಂದು ಇದರಲ್ಲಿ ಟೀಮಲ್ಲಿ, ಯೂನಿಯನಲ್ಲಿ ನಮ್ಗೇನು ಭರವಸೆ ಇಟ್ಕೊಂಡು ತಾಲೂಕು ಅಧ್ಯಕ್ಷನಾಗಿ ನೀವು ಮಾಡಿದ್ದೀರಾ, ಖಂಡಿತವಾಗ್ಲೂ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋವಂಥ ಕೆಲಸ ನಾವು ಮಾಡ್ತೀವಿ. ಅದೇ ಥರ ನಮ್ಮ ಇವರು ಸಂತೋಷ್ ಲಾಡ್ ಸಾಹೇಬರು, ನಿಜವಾಗ್ಲೂ ಹೇಳಬೇಕು, ಅವರು ಸಾಹೇಬ್ರು ಹೇಳ್ದಂಗೆ ತಾಯಿ ಹೃದಯ ಇರೋವಂಥ ಒಬ್ಬ ಕಾರ್ಮಿಕ ಸಚಿವರು. ನಿಜವಾಗ್ಲೂ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದರೆ ಅವ್ರ ಹತ್ರ ಯಾವುದಾದ್ರೂ ಒಂದು ಮನುಷ್ಯ ಹೋಗಿ ಅಥವಾ ಒಂದು ಮಗು ಆಗಲಿ ಹೋಗಿ ಅವ್ರ ಹತ್ರ ಅಳನ್ನು ತೋಡ್ಕೊಂಡ್ರೆ ಅದನ್ನು ಮುಗಿಸೋವರೆಗೂ ಸಾಹೇಬರು ಇದುವರೆಗೂ ಬಿಟ್ಟಿಲ್ಲ. ಅದನ್ನೇನಿದೆ ಅದು ಪೂರ್ತಿ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಅದೇ ಮುಂದಿನ ಯೋಜನೆ ಏನಂತ ಹೇಳಿದ್ರೆ, ಈಗ ನಮ್ಮ ತಾಲೂಕು ವೈಸ್ ಮಟ್ಟದಲ್ಲಿ ನಾವು ನಮ್ಮದೆಲ್ಲ 28 ವಾರ್ಡ್ ಇದೆ. 28 ವಾರ್ಡ್ಗೂ ಯೂನಿಯನ್ಸ್ ಮಾಡಬೇಕು. ಅದೇ ಥರ ನಮ್ಮ ಕುಮಾರ್ ಸಾಹೇಬ್ರು ಹೇಳ್ದಂಗೆ ನಮ್ಮದು ದೊಡ್ಡ ಕೈಗಾರಿಕಾ ಪ್ರದೇಶ ಇದೆ ಬಂಗಾರಪೇಟೆ, ಕೋಲಾರಲ್ಲೆಲ್ಲ. ಅಲ್ಲೆಲ್ಲ ಹೋಗಿ ನಾವು ಯೂನಿಯನ್ಸ್ ಮಾಡಬೇಕು. ಅಲ್ಲಿಂದ ಅವ್ರ ಕುಂದುಕೊರತೆಗಳನ್ನ ಆಲಿಸಬೇಕು. ಅದನ್ನೇನಿದೆ ಖಂಡಿತವಾಗಿ ಅದನ್ನು ಪೂರ್ತಿ ಮಾಡಬೇಕು. ಅದು ಎಷ್ಟೇ ಕಷ್ಟ ಆಗಲಿ ಬಿಡೋದಿಲ್ಲ. ನಮಗೊಂದು ಕೆಲಸ ಅಂತ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅದನ್ನು ಪೂರ್ತಿ ಮಾಡೋವರೆಗೂ ನಾವು ಅದಕ್ಕೇನು ಬೇಕೋ ಅದನ್ನು ಖಂಡಿತ ಮಾಡ್ತೀವಿ. ಆ ಭರವಸೆನ ನಾವು ಸಾಹೇಬರಿಗೆ ಕೊಡ್ತೀವಿ. ಸೈಯದ್ ನದೀಮ್ ಅಂತ, ಬಂಗಾರಪೇಟೆ ಬ್ಲಾಕ್ ಅಧ್ಯಕ್ಷ, INTUC ಬ್ಲಾಕ್ ಅಧ್ಯಕ್ಷ. ನಾಡಿನ ಜನತೆಗೆ ನಮಸ್ತೆ.
ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಡಿ.ಕೆ. ಶಿವಕುಮಾರ್ ಜಿ ಅವರಿಗೆ ಮತ್ತು ನಮ್ಮ ಶಾಸಕರಾದ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಮತ್ತು ನಮ್ಮ ಜನಪ್ರಿಯ INTUC ಅವ್ರದ್ದು ಕುಮಾರ್ ಸರ್ ಅವ್ರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೇನು ನಾವು ಬಂಗಾರಪೇಟೆ ಕ್ಷೇತ್ರದಿಂದ ನಮ್ಮನ್ನು ಇವತ್ತು ಇಡೀ ಕೋಲಾರ ಜಿಲ್ಲೆಯವರೆಗೆ ನಾವು ಸೇರಿಸಿ ಸಾಹೇಬ್ರ ನೇತೃತ್ವದಲ್ಲಿ ನಮಗೆ ಇವತ್ತು ಏನು ಒಂದು ಇದು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಏನು ಈ ಸಂಘಟನೆಯನ್ನು ಬೆಳೆಸಬೇಕು, ನಮ್ಮ ಜವಾಬ್ದಾರಿ ಇದೆ. ಈ ಸಂಘಟನೆ ನಾವು ಬೆಳೆಸ್ತೀರಿ. ನನ್ನ ಹೆಸರು ಮೊಹಮ್ಮದ್ ಬುರ್ಹಾನುದ್ದೀನ್ ಅಂತ. ಸರ್, ನಾನು ಮೊದಲು ಯುವ ಕಾಂಗ್ರೆಸ್ಸಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೆ. ಮತ್ತು ಸಾಹೇಬ್ರು ನನ್ನ ಕರೆಸಿ ಇದೇ ವೇದಿಕೆ ಮೇಲೆ ನನಗೆ ತಿರ್ಗಾ ಈಗ ಸಾಮಾನ್ಯ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರಭಾವತಿ ಅಂತ. ನಾನು ಬಂಗಾರಪೇಟೆ ತಾಲೂಕವರು. ಇವತ್ತು ಏನು INTUCಯಲ್ಲಿ ಒಂದು ಗೌರವ ಅಧ್ಯಕ್ಷರು ವೈಸ್ ಪ್ರೆಸಿಡೆಂಟಾಗಿ ಇವತ್ತು ನಾವು ಆಯ್ಕೆಯಾಗಿದ್ದೀವಿ. ನಮಗೊಂದು ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈಗ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಬಲ ಸಿಕ್ಕಿದೆ ನಮಗೆ. ಇದನ್ನು ನಾವು ಮುಂದುವರಿಸ್ಕೊಂಡು ಎಲ್ಲ ಕಾರ್ಮಿಕರಿಗೂ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಮತ್ತು ಅವರಿಗೆ ಬೇಕಾದ ನೀಡ್ಸ್ಗಳನ್ನ ಪೂರೈಸಬೇಕು ಅಂತೇಳ್ಬಿಟ್ಟು ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ನಗರ ಮಾತ್ರ ಇಲ್ಲ, ಹಳ್ಳಿಗಳನ್ನು ಕೂಡ ನಾವು ಕವರ್ ಮಾಡಿ ಅಲ್ಲಿನ ಎಲ್ಲ ಕಾರ್ಮಿಕರಿಗೂ ಒಂದು ನ್ಯಾಯ ಒದಗಿಸ್ಕೊಡೋದಕ್ಕೆ ಈ ಒಂದು ಸಂಘಟನೆ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ಅಂತ, ಯಾದಗಿರಿ ಜಿಲ್ಲೆಯಿಂದ ಬಂದದ್ದು. ಏನು ಇವತ್ತಿನ ದಿನ ವಿಶೇಷತನ ಏನಪ್ಪ ಅಂತಂದರೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಅವರು ಶಾಸಕರಾಗಿದ್ದಾರೆ. ಅವರು ನೇತೃತ್ವದಲ್ಲಿ ನನಗೆ ಸ್ಟೇಟ್ ಸೆಕ್ರೆಟರಿ ಆಗಿ ಮಾಡಿ ನೇಮಕ ಮಾಡ್ಕೊಂಡಾರೆಂದು ಅವರು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಅವರು ಸ್ಟೇಟ್ ಸೆಕ್ರೆಟರಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ಪಾರ್ಟಿಯನ್ನು ನಾವು ಅದನ್ನು ಬೆಳೆಸ್ಕೋಬೇಕಂತಂತಿಸಿ ಪ್ರಯತ್ನ ಪಡಬೇಕಂತ ನಮ್ಮದು ವಿನಂತಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷವಾಗಿ ಭಾರತೀಯ ಏನು ನ್ಯಾಷನಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ಸ್ಟೇಟ್ ಯೂತ್ ಕಾಂಗ್ರೆಸ್ ವತಿಯಿಂದ ವಿಶೇಷವಾಗಿ ಜಿಲ್ಲೆ ತಾಲೂಕು ನೇಮಕಾತಿ ಒಂದು ಆದೇಶ ಹೊರಡಿಸಲಾಗಿದೆ. ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ನಾವು ಬಂಗಾರಪೇಟೆ ತಾಲೂಕಲ್ಲಿ ಬ್ಲಾಕ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಹಲವಾರು ಮುಖಂಡರುಗಳನ್ನ ಇವತ್ತು ನೇಮಕಾತಿ ಕೊಡಲಾಯಿತು. ಅವ್ರಿಗೆ ಆದೇಶ ಪತ್ರ ಕೂಡ ಕೊಡಲಾಯಿತು. ವಿಶೇಷವಾಗಿ ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಮತ್ತೆ ಕಾರ್ಮಿಕಗೆ ಸಂಬಂಧಪಟ್ಟಂತೆ ಮತ್ತೆ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ಕಾರ್ಮಿಕರು ಫ್ಯಾಕ್ಟ್ರಿಗಳಲ್ಲಿ ಮತ್ತೆ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಹಲವಾರು ನೇಮಕಾತಿ ಹುದ್ದೆಗಳನ್ನ ಸ್ಥಾಪಿಸುವ ಮುಖಾಂತರ ಅವ್ರಿಗೆ ಜವಾಬ್ದಾರಿ ಕೊಡುವ ಮುಖಾಂತರ ಇವತ್ತೊಂದು ಒಳ್ಳೆ ಕೆಲಸಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ವಿಶೇಷವಾಗಿ ಆಲ್ಮೋಸ್ಟ್ 8 ರಿಂದ 10 ಜನ ಇವತ್ತು ನೇಮಕಾತಿ ಆಯಿತು. ಅದರಲ್ಲಿ ಮಹಿಳಾ ಘಟಕದಲ್ಲೂ ಅಷ್ಟೇ ಉಪಾಧ್ಯಕ್ಷನೆಲ್ಲ ಆಯ್ಕೆ ಮಾಡಿದ್ದಾರೆ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಇದೇ ತರ ಈ ಒಂದು ಟೀಮ್ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಸಂಘಟಿತಗೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಒಂದು ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಯಾರ್ಯಾರು ನಿಸ್ವಾರ್ಥವಾಗಿ ಪಕ್ಷಕ್ಕಾಗಿ ದುಡ್ದಿರೋರ್ನ ಗುರುತಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಸರಿಲಿ
ಎಷ್ಟು ಜನ ಸರ್ ಟೋಟಲ್ ಇವತ್ತು? ಸರ್ ಸ್ಟ್ಯಾಂಡಿಂಗ್ ಎಲ್ಲ
ಸರ್ ಈ ಕಡೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.